ರಾಯ, ಕುತ್ತಿಗೆಗೆ ಹಗ್ಗ ಬೀಳೋ ಹೊತ್ತಿನಾಗು ಎದೆ ನಡಗದ ಹಾಂಗ ನಿಂತಿರೋ ಈ ನಿನ್ನ ಗುಂಡಿಗೆ ಎಂಥ ಗುಂಡಿಗೆನೋ ಯಪ್ಪ. ನಿನ್ನಂತೋನ್ನ ಹ್ಯಾಂಗ ಗಲ್ಲಿಗೆ ಹಾಕುತ್ತಾರೋ, ಹ್ಯಾಂಗ ಗಲ್ಲಿಗೆ ಹಾಕುತ್ತಾರೋ ಯಪ್ಪ. ನನ್ನ ಎಲ್ಲಾ ಪ್ರೇಕ್ಷಕರಿಗೆ ನಮಸ್ಕಾರ. ನಾನಿವತ್ತು ಬೆಳ್ಳಂಬೆಳಗ್ಗೆ ಹೊರಟಿದ್ದು ಸಂಗೊಳ್ಳಿ ರಾಯಣ್ಣನನ್ನ ಗಲ್ಲಿಗೇರಿಸಿದ ಜಾಗವನ್ನ ನೋಡಲಿಕ್ಕೆ. ಇದರ ಇತಿಹಾಸವೇನೆಂದರೆ 1830 ಏಪ್ರಿಲ್ 9ರಂದು ಅಲ್ನಾವರದ ಡೋರಿ ಹಳ್ಳದಲ್ಲಿ ಈಜುತ್ತಿದ್ದ ರಾಯಣ್ಣನನ್ನ ಬ್ರಿಟಿಷರು ಮೋಸದಿಂದ ಸೆರೆ ಹಿಡಿತಾರೆ. ನಂತರ ಅವನನ್ನ ಧಾರವಾಡ ಕಾರಾಗೃಹಕ್ಕೆ ಸ್ಥಳಾಂತರಿಸಲಾಗುತ್ತೆ. ಸುಮಾರು 6-7 ತಿಂಗಳ ವಿಚಾರಣೆಯ ನಂತರ ಆಗಿನ ಜಡ್ಜ್ ಆದ JV ಆಂಡರ್ಸನ್ ಅವರು ರಾಯಣ್ಣನನ್ನು ಸೇರಿ 6 ಮಂದಿಗೆ ಗಲ್ಲು ಶಿಕ್ಷೆ, ಇನ್ನ 7 ಮಂದಿಗೆ ಕಾಲಾಪಾನಿ ಶಿಕ್ಷೆ ಹಾಗೂ ಉಳಿದ ಸಂಗಡಿಗರಿಗೆ ಕಠಿಣ ಕಾರಾಗೃಹ ಶಿಕ್ಷೆಯನ್ನ ವಿಧಿಸ್ತಾರೆ. ತನ್ನನ್ನು ಉಳಿಸಿಕೊಂಡು ಬೆಳೆಸಿ ನನಗೆ ಸಹಾಯ ಮಾಡಿದ ನಂದಗಡರ ಜನರ ಮುಂದೆಯೇ ನನ್ನ ಗಲ್ಲಿಗೇರಿಸಿ ಎಂಬ ರಾಯಣ್ಣನ ಕೊನೆಯ ಆಸೆಯಂತೆ ಜನವರಿ 26, 1831ರಂದು ಸಾರ್ವಜನಿಕವಾಗಿ ರಾಯಣ್ಣನನ್ನ ಗಲ್ಲಿಗೇರಿಸಲಾಗುತ್ತೆ. ಅಂದು ರಾಯಣ್ಣನಿಗೆ ಮೋಸ ಆಗದೇ ಇದ್ದರೆ, ಬ್ರಿಟಿಷ್ ಸರ್ಕಾರ ಅವನನ್ನ ಹಿಡಿಯದೇ ಇದ್ದರೆ ನಮ್ಮ ದೇಶ ಇನ್ನೂ ಬೇಗ ಸ್ವತಂತ್ರವಾಗುತ್ತಿತ್ತೇನೋ. ನಮ್ಮವರೇ ನಮಗೆ ಮುಳ್ಳಾಗುತ್ತಾರೆ ಎಂಬುದಕ್ಕೆ ಒಂದು ದೊಡ್ಡ ಉದಾಹರಣೆ ರಾಯಣ್ಣನ ಸಾವು. ಮತ್ತೆ ನಾಳೆ ಹೊಸ ಕಥೆಗಳು